ಎದ್ದೇಳಿ. ಮಾವ 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 ಎದ್ದೇಳಿ ಮಾವ ಮಾವ ಎದ್ದೇಳಿ. ಯಾಕೆ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತಿದ್ದೀರಾ? ಕಾಲಕ್ಕೆ ಬಿದ್ದು ಕ್ಷಮೆ ಕೇಳುವಂತ ತಪ್ಪು ಏನ್ ಮಾಡಿದ್ದೀರಾ ಮಾವ ನೀವು? ಈಗ ಆಗಿರೋದ್ರಲ್ಲಿ ನಿಮ್ ತಪ್ಪಾದ್ರೂ ಏನಿದೆ? ಅದು ಹಾಗಲ್ಲ ಶ್ರಾವಣಿಯಮ್ಮ, ನೀವು ಈಗಷ್ಟೇ ನಮ್ಮನ್ನು ನೋಡ್ತಾ ಇರೋದು. ನಾನು ಯಜಮಾನ್ರು ತುಂಬ ವರ್ಷದಿಂದ ದೊಡ್ಡ ಮನೇಲಿ ದುಡ್ದವರು. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ದೊಡ್ಡ ಮನೆ ವಿರುದ್ಧವಾಗಿ ಒಂದು ಚಿಕ್ಕ ತಪ್ಪಾದರೂ ಅದು ದೊಡ್ಡ ಅಪರಾಧನೇ ಅಂತ ಅನಿಸ್ಬಿಡುತ್ತಮ್ಮ. ಅದಕ್ಕೆ ಯಜಮಾನ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋವರೆಗೂ ಮನಸ್ಸಿಗೆ ಒಂಥರ ಕೊರಗು, ಒಂಥರ ಹಿಂಸೆ ಆಗ್ತಿತ್ತಮ್ಮ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಮ್ಮ, ನೀವು ಹೋಗಿ ಹೋಗಿ. ಇಲ್ಲ ಮಾವ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಯಾವ ತಪ್ಪು ಮಾಡದೆ ನೀವು ಹೀಗೆಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಅದು ನನ್ನ ಮಾವನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ದೊಡ್ಡ ಮನೆ ಸೇವೆ ಮಾಡಿದ್ದೀರಾ ನಿಜ, ಆದ್ರೆ ನಿಮ್ ದೊಡ್ಡ ಗುಣ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾವ, ನೀವೀಗ ಬರೀ ಅನಂತ ಪದ್ಮನಾಭ ಮಾತ್ರ ಅಲ್ಲ, ಸಾಲಿಗ್ರಾಮದ ಗಂಗಾಧರ ಮೂರ್ತಿಗಳ ಏಕೈಕ ಮೊಮ್ಮಗಳ ಮಾವ ನೀವು.